ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಯಾವುದೇ ಮ್ಯಾಗಝೀನ್ಸ್ ಅಥವಾ ಟೆಕ್ಸ್ಟ್ ಬುಕ್ ಇಮೇಜಸ್ ಗಳಿಗೆ ಯಾವ ರೀತಿಯಾಗಿ ನಾವು ಎಫೆಕ್ಟ್ ಅನ್ನ ಕೊಡಬೇಕು ಅಂತ. ಹಿಂದಿನ ವಿಡಿಯೋಗಳಲ್ಲಿ ನಾನು ಕೋರಲ್ ಡ್ರಾ ನಲ್ಲಿ ಇರುವಂತಹ ಎಲ್ಲಾ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ಇವತ್ತು ನಾವು ಎಫೆಕ್ಟ್ ಮೆನುನಲ್ಲಿ ಇರುವಂತಹ 3D ಎಫೆಕ್ಟ್ಸ್ ಆಪ್ಷನ್ ಅನ್ನ ನೋಡೋಣ. ಮೊದಲು ನಾವು ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಫೈಲ್ ಮೆನು, ಇಂಪೋರ್ಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವ ಇಮೇಜ್ ಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್, ಇಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇಮೇಜ್ ಈಗ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಈ ಇಮೇಜ್ಗೆ ನಾವೀಗ ಎಫೆಕ್ಟ್ ಅನ್ನು ಕೊಡೋಣ. ಇಮೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಫೆಕ್ಟ್ಸ್ ಮೆನು, 3D ಎಫೆಕ್ಟ್ಸ್ ಅಲ್ಲಿ 3D ರೋಟೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಪ್ರಾಪರ್ಟೀಸ್ ಮೆನು ಇಲ್ಲಿ ಓಪನ್ ಆಗಿದೆ. ಪ್ರಾಪರ್ಟೀಸ್ ಮೆನು ಇಲ್ಲಿ ಓಪನ್ ಆಗಿದೆ. ಈಗ ನಾವು ಇಮೇಜ್ಗೆ ಎಫೆಕ್ಟ್ ಅನ್ನು ಕೊಡೋಣ. ಯೂನಿಫಾರ್ಮ್ ಟ್ರಾನ್ಸ್ಪರೆನ್ಸಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಇಮೇಜ್ ಕಲರ್ ಚೇಂಜ್ ಆಗಿದೆ ಅಂತ. ಯೂನಿಫಾರ್ಮ್ ಟ್ರಾನ್ಸ್ಪರೆನ್ಸಿ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಸಹ ಚೇಂಜಸ್ ಅನ್ನ ನೀವಿಲ್ಲಿ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅಥವಾ ಇಲ್ಲಿಂದ ಸಹ ನಾವಿಲ್ಲಿ ಈ ರೀತಿಯಾಗಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಬರುತ್ತೆ ಫೌಂಟೇನ್ ಟ್ರಾನ್ಸ್ಪರೆನ್ಸಿ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಯಾವುದೇ ಎಫೆಕ್ಟ್ಸ್ ಅನ್ನ ನಾವಿಲ್ಲಿಂದ ಚೂಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಫೌಂಟೇನ್ ಫಿಲ್ ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಎಫೆಕ್ಟ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿಂದ ಸಹ ನಾವಿಲ್ಲಿ ಕಲರ್ಸ್ ಅನ್ನ ವೇರಿಯೇಷನ್ಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ವೆಕ್ಟರ್ ಪ್ಯಾಟರ್ನ್ ಟ್ರಾನ್ಸ್ಪರೆನ್ಸಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಯಾವ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋರ್ಗ್ರೌಂಡ್ ಆಪ್ಷನ್ ನಲ್ಲಿ ನಾವು ಎಫೆಕ್ಟ್ಸ್ ಅನ್ನ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಹೆಚ್ಚು ಅಥವಾ ಕಡಿಮೆ ನಾವಿಲ್ಲಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾವು ಇಲ್ಲಿರುವಂತಹ ಯಾವುದೇ ವೆಕ್ಟರ್ ಪ್ಯಾಟರ್ನ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪ್ಯಾಟರ್ನ್ ಇಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎಫೆಕ್ಟ್ಸ್ ಇಲ್ಲಿ ಇಮೇಜ್ಗೆ ಅಪ್ಲೈ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನಾವು ಬಿಟ್ ಮ್ಯಾಪ್ ಪ್ಯಾಟರ್ನ್ ಟ್ರಾನ್ಸ್ಪರೆನ್ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎಫೆಕ್ಟ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನೀವಿಲ್ಲಿ ನೋಡಬಹುದು ಫೋರ್ಗ್ರೌಂಡ್ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಎಕ್ಸಾಕ್ಟ್ ಡಿಫರೆನ್ಸ್ ನಮಗಿಲ್ಲಿ ಗೊತ್ತಾಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜಸ್ ಇಲ್ಲಿ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಕಲರ್ಸ್ ಸಹ ನಾವಿಲ್ಲಿ ವೇರಿಯೇಷನ್ಸ್ ಅನ್ನ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿಯಾಗಿ ಟೂ ಕಲರ್ ಪ್ಯಾಟರ್ನ್ ಟ್ರಾನ್ಸ್ಪರೆನ್ಸಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಇರುವಂತಹ ಯಾವುದೇ ಪ್ಯಾಟರ್ನ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪ್ಯಾಟರ್ನ್ ಇಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ. ಫೋರ್ಗ್ರೌಂಡ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ನಾವಿಲ್ಲಿ ಮಾಡಬಹುದು. ಅದೇ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಸಹ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇರುವಂತಹ ಯಾವುದೇ ಎಫೆಕ್ಟ್ಸ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಪ್ಲೈ ಆಗಿದೆ ಎಫೆಕ್ಟ್ ಅಂತ. ಬಿಟ್ ಮ್ಯಾಪ್ ಎಫೆಕ್ಟ್ಸ್ ಅಂದಾಗ ಪ್ರಿಸೆಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಸಮ್ ರೆಡಿಮೇಡ್ ಎಫೆಕ್ಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವು ನೋಡಬಹುದು ಯಾವುದೇ ಆಪ್ಷನ್ ಅನ್ನ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಎಲ್ಲ ಎಫೆಕ್ಟ್ಸ್ ಅನ್ನ ನಾನಿಲ್ಲಿ ಎರೇಸ್ ಮಾಡಿದ್ದೀನಿ. ಒರಿಜಿನಲ್ ಇಮೇಜ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈಗ ನಾವು ಪ್ರಿಸೆಟ್ ಎಫೆಕ್ಟ್ಸ್ ಅನ್ನ ನೋಡೋಣ. ನೀವಿಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ ಯಾವ ರೀತಿಯಾಗಿ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ. ನೀವಿಲ್ಲಿಂದ ನೋಡಬಹುದು ಈ ರೀತಿಯಾಗಿ ನಾವು ಯಾವುದೇ ಎಫೆಕ್ಟ್ ಅನ್ನ ಕೊಡಬಹುದು. ಇದೇ ರೀತಿಯಾಗಿ ನೀವಿಲ್ಲಿ ಬಿಟ್ ಮ್ಯಾಪ್ ಪ್ಯಾಟರ್ನ್ ಟ್ರಾನ್ಸ್ಪರೆನ್ಸಿಯಲ್ಲಿ ಈ ರೀತಿ ಬ್ರಿಕ್ಸ್ ಎಫೆಕ್ಟ್ ಸಹ ನಾವಿಲ್ಲಿ ಕೊಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಎಫೆಕ್ಟ್ಸ್ ಇಲ್ಲಿ ಬಂದಿದೆ ಅಂತ. ಈ ರೀತಿಯಾಗಿ ಫೋರ್ಗ್ರೌಂಡ್ ಅನ್ನ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾದ ಎಫೆಕ್ಟ್ಸ್ ಗಳನ್ನ ನಾವಿಲ್ಲಿ ಮ್ಯಾಗಝೀನ್ಸ್ ಇಮೇಜಸ್ ಅಥವಾ ಟೆಕ್ಸ್ಟ್ ಬುಕ್ಸ್ ಇಮೇಜಸ್ ಅಲ್ಲಿ ಅಪ್ಲೈ ಮಾಡಬಹುದು. ಇದೇ ರೀತಿಯಾಗಿ ನಾವಿಲ್ಲಿ ಬಾರ್ಡರ್ ಡಿಸೈನ್ ಅನ್ನ ಕೊಡಬೇಕು ಅಂದಾಗ
ಬ್ರಷ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ಡಿಸೈನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಬಾರ್ಡರ್ ಡಿಸೈನ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಇಲ್ಲಿ ಇರುವಂತಹ ಯಾವುದೇ ಎಫೆಕ್ಟ್ಸ್ ಗಳನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. ಔಟ್ಲೈನ್ ಕಲರ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಯಾವ ಕಲರ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಬಾರ್ಡರ್ ಡಿಸೈನ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ಹಲವಾರು ಡಿಸೈನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು. ಇಲ್ಲಿ ಪ್ರಿವ್ಯೂ ಸಹ ತೋರಿಸುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಾರ್ಡರ್ ಎಫೆಕ್ಟ್ಸ್ ಇಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು. ಈ ಆಪ್ಷನ್ ಅನ್ನ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ಇಮೇಜ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಸೆಲೆಕ್ಟ್ ಡಿಲೀಟ್ ಮಾಡ್ತಾ ಇದ್ದೀನಿ. ಫೈಲ್ ಇಂಪೋರ್ಟ್ ಆಪ್ಷನ್. ಒರಿಜಿನಲ್ ಇಮೇಜ್ ಅನ್ನ ನಾನಿಲ್ಲಿ ತಗೋತಾ ಇದ್ದೀನಿ. ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಎಫೆಕ್ಟ್ಸ್ ಮೆನುನಲ್ಲಿ 3D ಎಫೆಕ್ಟ್ಸ್ ಅಲ್ಲಿ ಸಿಲಿಂಡರ್ ಆಪ್ಷನ್. ವರ್ಟಿಕಲ್ ಅಥವಾ ಹಾರಿಜಾಂಟಲ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ಪರ್ಸೆಂಟೇಜ್ ಇದೆ. ಇಲ್ಲಿ ಸಹ ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನು ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಎಫೆಕ್ಟ್ಸ್ ಅನ್ನು ಸಹ ನಾವಿಲ್ಲಿ ಕೊಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಎಫೆಕ್ಟ್ಸ್ ಮೆನುನಲ್ಲಿ 3D ಎಫೆಕ್ಟ್ಸ್ ಅಲ್ಲಿ ಎಂಬಾಸ್ ಆಪ್ಷನ್. ಎಂಬಾಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ನೀವಿಲ್ಲಿ ನೋಡಬಹುದು. ಡೆಪ್ತ್ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನು ಮಾಡಬಹುದು. ಲೆವೆಲ್ ಸಹ ನಾವಿಲ್ಲಿ ಚೇಂಜಸ್ ಅನ್ನು ಮಾಡಬಹುದು. ಡೈರೆಕ್ಷನ್ಸ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಒರಿಜಿನಲ್ ಕಲರ್ ಅಥವಾ ಗ್ರೇ, ಬ್ಲಾಕ್ ಕಲರ್ ಅಥವಾ ಅದರ್ ಕಲರ್, ಬೇರೆ ಯಾವುದೇ ಕಲರ್ಸ್ ಅನ್ನ ನಾವು ಇಲ್ಲಿಂದ ಸಹ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವುದೇ ಕಲರ್ ಸಹ ನಾವಿಲ್ಲಿ ತಗೋಬಹುದು. ಒರಿಜಿನಲ್ ಕಲರ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈಗ ನಾವು ಚೇಂಜಸ್ ಅನ್ನ ಮಾಡೋಣ. ಡೆಪ್ತ್ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಲೆವೆಲ್ ಸಹ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ಎಫೆಕ್ಟ್ಸ್ ಮೆನು 3D ಎಫೆಕ್ಟ್ಸ್ ಅಲ್ಲಿ ಪೇಜ್ ಕರ್ಲ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪೇಜ್ ಇಲ್ಲಿ ಕರ್ಲ್ ಆಗಿದೆ ಅಂತ. ಈ ಆಪ್ಷನ್ ಗಳನ್ನ ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಅಥವಾ ಮ್ಯಾಗಝೀನ್ಸ್ ಅಥವಾ ಟೆಕ್ಸ್ಟ್ ಬುಕ್ ಪೇಜ್ ಗಳಲ್ಲಿ ನಾವು ನೋಡಬಹುದು. ಇಲ್ಲಿ ನಾವು ಪೇಜ್ ಕರ್ಲ್ ಅಂದಾಗ ಯಾವ ಸೈಡ್ ಪೇಜ್ ಇಲ್ಲಿ ಕರ್ಲ್ ಆಗಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ಸೈಡ್ ಕರ್ಲ್ ಇಲ್ಲಿ ನಮಗೆ ಬೇಕಾಗಿದೆ ನಾವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಹಾರಿಜಾಂಟಲ್ ನೀವಿಲ್ಲಿ ನೋಡಬಹುದು. ಡೈರೆಕ್ಷನ್ ಅಲ್ಲಿ ವರ್ಟಿಕಲ್, ಪೇಪರ್ ಸ್ಟೈಲ್ ಅಲ್ಲಿ ಇಲ್ಲಿ ನೀವು ನೋಡಬಹುದು ಟ್ರಾನ್ಸ್ಪರೆಂಟ್ ಅಥವಾ ಒಪ್ಯಾಕ್ಯೂ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಇಲ್ಲಿಂದ ನಾವು ಪೇಜ್ ಕರ್ಲ್ ಕಲರ್ ಅನ್ನ ಚೇಂಜ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯ ಕಲರ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಬ್ಯಾಕ್ ಗ್ರೌಂಡ್ ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ಯಾವ ರೀತಿಯ ಕಲರ್ ಬೇಕು ಅಂತ ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಯಾವುದೇ ರೀತಿಯ ಟೆಕ್ಸ್ಟ್ ಸಹ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ಎಂಬಾಸ್ ಕಲರ್ ಅಲ್ಲಿ ಗ್ರೇ ಕಲರ್ ಅಥವಾ ಬ್ಲಾಕ್ ಅಥವಾ ಅದರ್ ಯಾವುದೇ ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎಫೆಕ್ಟ್ಸ್ ಮೆನುನಲ್ಲಿ ಪಿಂಚ್ ಅಥವಾ ಪಂಚ್ ಆಪ್ಷನ್. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಪಿಂಚ್ ಅಂಡ್ ಪಂಚ್ ಆಪ್ಷನ್ ಅಂದಾಗ ಇಮೇಜ್ ನೀವಿಲ್ಲಿ ನೋಡಬಹುದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಎಫೆಕ್ಟ್ ಸಹ ನಾವಿಲ್ಲಿ ಕೊಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ 3D ಎಫೆಕ್ಟ್ಸ್ ಅಲ್ಲಿ ಸ್ಪೇರ್ ಆಪ್ಷನ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಪರ್ಸೆಂಟೇಜ್ ನಾವಿಲ್ಲಿಂದ ಚೇಂಜ್ ಮಾಡೋಣ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಕ್ಲೋಸ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎಫೆಕ್ಟ್ಸ್ ಮೆನುನಲ್ಲಿ 3D ಎಫೆಕ್ಟ್ಸ್ ಅಲ್ಲಿ ಜಿಗ್ಜ್ಯಾಗ್ ಆಪ್ಷನ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಫಾಂಟ್ ರಿಪಲ್ಸ್, ಔಟ್ ಫ್ರಮ್ ಸೆಂಟರ್, ಅರೌಂಡ್ ಸೆಂಟರ್ಸ್ ಯಾವುದೇ ಎಫೆಕ್ಟ್ಸ್ ಅನ್ನ ನಾವಿಲ್ಲಿಂದ ಕೊಡಬಹುದು. ಇಲ್ಲಿ ಸಹ ವೇವ್ಸ್ ನಾವಿಲ್ಲಿಂದ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನ ಮಾಡಬಹುದು. ಇಮೇಜ್ ಅನ್ನ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ.
ಈ ರೀತಿಯಾದ ಇಮೇಜಸ್ ಗಳನ್ನ ನಾವು ಮ್ಯಾಗಝಿನ್ಸ್ ಗಳಲ್ಲಿ ನೋಡಬಹುದು. ಸ್ಟ್ರೆಂತ್ ಆಪ್ಷನ್ ಇಲ್ಲಿಂದ ಸಹ ನೀವು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ 3D ಎಫೆಕ್ಟ್ಸ್ ಗಳನ್ನ ಯಾವುದೇ ಇಮೇಜ್ ಗಳಿಗೆ ಅಪ್ಲೈ ಮಾಡಬಹುದು. ಇದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಎಫೆಕ್ಟ್ಸ್ ಮೆನು ನಲ್ಲಿ ಇರುವಂತಹ ಅಡ್ಜಸ್ಟ್ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವಿಲ್ಲಿ ಯೂಸ್ ಮಾಡಬೇಕು ಅಂತ.